ಯೇಸು ಸ್ವಾಮಿ ತಾನು ಈ ರೀತಿ ಹೇಳಿದನು, ನನ್ನ ನಾಮದ ನಿಮಿತ್ತವಾಗಿ ಜನರು ನಿಮ್ಮ ಮೇಲೆ ಸುಳ್ಳು ಸುಳ್ಳು ಮಾತುಗಳನ್ನ ತಪ್ಪಾಗಿ ವರಿಸಿದರೆ ನೀವು ಅವರ ವಿರುದ್ಧವಾಗಿ ಯುದ್ಧ ಮಾಡ್ರಿ ಎಂಬುದಾಗಿ ದೇವರು ಹೇಳಲಿಲ್ಲ. ನನ್ನ ನಾಮದ ನಿಮಿತ್ತವಾಗಿ ಜನರು ನಿಮ್ಮ ಮೇಲೆ ಸುಳ್ಳು ಸುಳ್ಳು ಮಾತುಗಳನ್ನ ತಪ್ಪಾಗಿ ವರಿಸಿದ್ರೆ ನೀವು ಸಂತೋಷ ಪಡ್ರಿ. ಕಾರಣವೇನು? ಪರಲೋಕದಲ್ಲಿ ನಿಮಗೆ ಬಹಳ ಪ್ರತಿಫಲ ಇರುವಂತದ್ದಾಗಿರುತ್ತದೆ. ಯೇಸು ಸ್ವಾಮಿ ಹೇಳಿದನು, ಲೋಕ ನನ್ನನ್ನು ಪ್ರೀತಿ ಮಾಡಲಿಲ್ಲ, ಆದ್ರಿಂದ ಈ ಲೋಕ ನಿಮ್ಮನ್ನು ಪ್ರೀತಿ ಮಾಡೋದಿಲ್ಲ. ಲೋಕ ನನ್ನನ್ನು ಹಗೆ ಮಾಡಿತು, ಆದ್ರಿಂದ ಈ ಲೋಕ ನಿಮ್ಮನ್ನು ಸಹ ಹಗೆ ಮಾಡುವಂತದ್ದಾಗಿರ್ತದೆ. ಇದೇ ಯೋಹಾನನು ತನ್ನ ಪತ್ರಿಕೆಯನ್ನು ಬರಿಬೇಕಾದ್ರೆ ತಾನು ಈ ರೀತಿ ಹೇಳ್ತಾನೆ, ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ಅವನು ದೇವರಿಗೆ ಶತ್ರುವಾಗಿರ್ತಾನೆ ಎಂದು ದೇವರ ವಾಕ್ಯ ಹೇಳುತ್ತದೆ. ದೇವರ ಬಳಿಗೆ ಯಾರು ಬರ್ತಾನೋ ಲೋಕ ಅವನನ್ನು ಹಗೆ ಮಾಡುವುದಕ್ಕಾಗಿ ಪ್ರಾರಂಭ ಮಾಡುತ್ತೆ. ಕಾರಣವೇನೆಂದ್ರೆ, ಕ್ರೈಸ್ತ ಜೀವಿತ ಎನ್ನುವುದು ಹೂವಿನ ಹಾಸಿಗೆ ಅಲ್ಲ, ಹೂವಿನ ಹಾದಿ ಅಲ್ಲ. ಕ್ರೈಸ್ತ ಜೀವಿತ ಎನ್ನುವುದು ಕಲ್ಲುಗಳು, ಮುಳ್ಳುಗಳು, ಆಪಾದನೆಗಳು, ನಿಂದೆಗಳು, ಹಗೆಗಳು, ತಿರಸ್ಕಾರಗಳು, ಅವಮಾನಗಳು ಒಳಪಟ್ಟಂತ ಒಂದು ಜೀವಿತವೇ ಕ್ರೈಸ್ತ ಜೀವಿತವಾಗಿರುತ್ತದೆ. ನಾನು ಬೇಗನೆ ಒಂದು ಮಾತನ್ನು ಹೇಳ್ತೇನೆ. ಕ್ರಿಸ್ತನ ನಾಮದ ನಿಮಿತ್ತವಾಗಿ ಕಷ್ಟಗಳನ್ನು ಅನುಭವಿಸೋದಿಕ್ಕೆ ಎಲ್ಲರಿಗೂ ಭಾಗ್ಯ ಸಿಗೋದಿಲ್ಲ. ಯಾರಿಗೆ ಭಾಗ್ಯ ಸಿಗುತ್ತೋ ಅವರೇ ಧನ್ಯರಾಗಿದ್ದಾರೆ. ಕ್ರಿಸ್ತನ ನಾಮದ ನಿಮಿತ್ತವಾಗಿ ಎಲ್ಲರೂ ಹಿಂಸೆಗಳನ್ನ ತಾಳಿಕೊಳ್ಳೋದಿಕ್ಕೆ ಆಗೋದಿಲ್ಲ. ಆದ್ರೆ ಕ್ರಿಸ್ತನ ನಾಮದ ನಿಮಿತ್ತವಾಗಿ ಯಾರು ಹಿಂಸೆಗಳನ್ನ ತಾಳಿಕೊಳ್ಳುತ್ತಾರೋ ಅವರೇ ಧನ್ಯರಾಗಿರ್ತಾರೆ.